ನಮ್ಮ ಓರಿಗೆ ಫೋಟೋ ತೆಗೆದು ಇವನು ತಕೊಂಡು ಬಂದ ರಾಜಮಹಲ್ ಅಂತ ಬರುತ್ತಂತ ಕಲಿ ಹೋಗೋಣ. ಕೆ ಬಿ ಆಫೀಸ್ ಎಲ್ಲಪ್ಪ ಶಿವು ಇವಾಗಿರೋದು? ಯಾವ ಕೆ ಬಿ ಆಫೀಸ್? ಕರೆಂಟ್ ಆಫೀಸು ಎಲ್ಲಿರೋದು ಅದೀಗ? ಬಾನು ಇಲ್ಲೇ ಇದ್ದಾಳಂತೆ. ಯಾರು ಹೇಳ್ದಾರ? ಲೀಲಕ್ಕಂಗಂತೂ ಮಾತಾಡ್ಸ್ಕೊಂಡ್ ಬರ್ಸಕ್ಕೆ ಹೋಗಿ ಅಂತ. ಯಾರು ಬಾನು ಅಂದರೆ? ನಮ್ಮೂರು ಹುಡುಗಿ ಒಂದು ಕೆ ಬಿ ಆಫೀಸಲ್ಲಿ ಇದ್ದಾನೆ ಹುಡುಗ, ಇಲ್ಲೇ ಇದ್ದಾನಂತ. ಅವ್ನು ರಾಜಗಿರಿ ಪಕ್ಕದ ಊರು ಅಂತ ಗೋಣಿಸಮನಲ್ಲೇ ಹೋಗಿ ಬರಂಟಿ ಅಂತ. ಕೆ ಬಿ ಆಫೀಸ್ ಇದೆ ಇದರಲ್ಲೇ ಇದ್ದಾರಲ್ಲ ಅಂತ ಒಂದು 3 ಜನ ಜೊತೆ ಹೋಗೋಣ ಅಂತ ಮಾಡಿ. ಮತ್ತೆ ಇನ್ನೊಂದು ಸಮಾಚಾರ ಏನೂ ಇಲ್ಲ ಕಣಪ್ಪ, ನೀವೇ ಹೇಳಬೇಕು. ಹೊಸ ಹೊಸ ಮನುಷ್ಯರು ಹೊಸ ಹೊಸ ಕಲಾಪನೆಗಳು ಮಾಡೋ ಅಂತಾರು, ನೀವೇ ಹೇಳ್ಬೇಕು. ನಾನು 100 ಬೀಳಕ್ಕೆ ಮಾಡ್ಕೊಂಡು ಕೊಡು ಅಜ್ಜಿ ಕೈಯಾಗೆಲ್ಲ ಅದು ನೋಡಿ ಹೆಂಗಾಗುತ್ತೆ ನನಗೆ. ಕೊಡಿ ಅದು ಅಜ್ಜಿಗೆ, ಅಜ್ಜಿ ಇಟ್ಕೊಂಡಿದ್ದು ನಾಳೆ ತನಕ ಬಿಲ್ಡು ಹೊಡೆದು ಹೋಗುತ್ತೆ ಅವ್ರ ಅಮ್ಮ ನೀನು ಸುಮ್ಮನೆ ಬಿಡಕ್ಕಲ್ಲ. ನಿಂದು ಅಂಥದಿತ್ತಲ್ಲ ಏನತ್ತೆ? ಏನು ಮಾಡಿದೆ? ಮಾರ್ಬಿಟ್ಟ ನೋಡಿ 2 ಅಜ್ಜಿ ಕೈ ಅಜ್ಜಿ ಊರಿಗೆ ಹೋಗೋದಿನ ಕೊಡ್ತಾರೆ. 2 ಊರ ಇಕ್ಕಿಬೇಕು ಅಂತ ಇಷ್ಟ ನನಗೆ. ನಮ್ಗೆ ಬರಲ್ಲ ಬಿಚ್ಚಕ್ಕದು ಫಿಕ್ಸು. ಕೊಡೋದ ಹಿಂಗೆ ದೊಡ್ಡಪ್ಪಿದ್ದಂಗೆ ಯಾಕೆ ಅಂತೀಯ? ಹೇಳೆ ಈಗ ಅದು ಕೊಡಬೇಡ, ನನ್ನ ಮದುವೆ ಕಾಲಕ್ಕೆ ನೀವೆಲ್ಲರೂ ಸೇರಿ ಮಾಡಿಸ್ಕೊ ಅಂತ ಇದಿಲ್ಲೇ ಉಳಿಯಾರ್ದು. ಅವ ಖಾಲಿ 3,000. ಶಂಕರಣ್ಣ ಹೆಂಗೆ ಕಳ್ದು ಕೇಳಿದೆ ಬಾಗಿಲು ತಡೆದಾಗ? ನೀನು ತಡೆದಿಲ್ವಾ? ಈಗ ಬರ್ತಾರಲ್ಲ ಅವಾಗ ಕೇಳು. ಮಲ್ಲಿಕಣ್ಣನ ಹೆಂಗೆ ಕೇಳಿದೆ? ನಿನಗೆ ಏನೇನು ಐಟಮ್ಸ್ಗಳು ಬೇಕು ಅನ್ನೋದು ಲಿಸ್ಟ್ ಹೇಳಿದ್ರೆ ಅಲ್ಲ, ಮಲ್ಲಿಕಣ್ಣನ ಬಾಗಿಲು ತಡದ್ಲಲ್ಲ ಮದುವೆಲಿ, ಅವಾಗ ಕೇಳು ಕೇಳು ಏನಾರು ಕೇಳವ ಅಂತಂದ್ರು. ಅದಕ್ಕೆ ಒಳ್ಳೆ ಗಂಡು ಹುಡುಗಿ ಮದುವೆ ಮಾಡ್ಕೊಡ್ಸ ಮಲ್ಲಿಕಣ್ಣ ಅಂತ ಕೇಳಿದಾಳೆ. ಇವಾಗ ಶಂಕರಣ್ಣ ಈಗ ಅಲ್ಲ, ಈಗ ಶಂಕರಣ್ಣನು ಅದನ್ನೇ ಕೇಳು. ಈಗ ನೀನು ಕೇಳ್ದಂಗೆ ಆಯ್ತು. ಈ ಶಂಕರಣ್ಣನು ಅದೇ ಕೇಳು, ಇಬ್ರು ಸೇರ್ ಮಾಡ್ತಾರೆ ಆತಾ. ನನ್ನ ಜೊತೆ ಇವ್ರು ಕೂತ್ಕೊಂಡಿದ್ರಲ್ಲ, ಭವನಕ್ಕ ಭವನ ಮಾವ ಆಂಟಿ ಏನೋ ಕೇಳಿದ್ರು. ಚೆನ್ನಾಗಿದ್ರಪ್ಪ ನೀವು ಅಂತ ಹೇಳಿದಷ್ಟೇ. ಈಗ ಶಂಕರಣ್ಣನು ಬಾಗಿಲು ತಡೆ ಹೇಳಿ ನೀನೇ ತಂಗಿದೆಯಾ? ಕಡೆ ಸ್ವಲ್ಪ ತಿರುಗು. ಸಣ್ಣ ಶ್ವೇತ ಅಂತ ನನ್ನ. ಈಗ ನಿನಗೆ ಏನೇನು ಐಟಮ್ಸ್ಗಳು ಬೇಕು, ಏನು ಬೇಕು ಅನ್ನೋದನ್ನ ಹೇಳು. ನನಗೆ ಏನು ಬೇಡಿ, ನನ್ನನ್ನು ಚೆನ್ನಾಗಿ ಓದಿಸ್ರಣ ಅಂತೇಳಿ ಅಷ್ಟೇ ಸಾಕು. ಇದ್ದಾಳಲ್ಲ ಓದಲಿ, ಇನ್ನು ಮುಂದೆ ಹೋಗಲಿ. ಯಾರು ಬಿಡ್ತಾರೆ? ವಿದ್ಯಾ ಹಿಂಗೆ ಹಿಡ್ಕೊಂಡು ಕೂತ್ಕೋಬ, ಹಿಂಗೆ ಹಿಡ್ಕೊಂಡು ಕೂತ್ಕೊಂಡು ನಾನು ಅಜ್ಜಿ ಪಕ್ಕ ಕೂತ್ಕೊಂಡಿರ್ತೀನಿ. ತೆಗಿಬೇಡ ನೋಡು, ಕ್ಯಾಮ್ರದ ಮೇಲೆ ಕೈ ಇಟ್ಟೆ ನೀನು. ಕೆಳಗೆ ಇಟ್ಕೋ. ಇಲ್ಲಿ ನಾನು ಇಟ್ಕೊಂಡಿದ್ದೇನೆ ನಾನು ನೋಡು. ಮತ್ತೆ ಸರಿ 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 ಕೂತ್ಕೊಳ್ಳಿದ್ರು. ಇವರು ನಮ್ಮ ಅಜ್ಜಿಯವರು, ಇವರ ಹೆಸರು ಲಕ್ಷ್ಮೀ ದೇವಮ್ಮ ಅಂತ. ಇವರದು ದೊಡ್ಡ ಕುಟುಂಬ. ಇವರನ್ನು ಹೋರಾಟದ ಹಾದಿಯಲ್ಲೇ ಬಂದಂಥವ್ರು ಇವರು. 6 ಜನ ಹೆಣ್ಮಕ್ಳನ್ನ ಮದುವೆ ಮಾಡಿ ಮಕ್ಕಳುಗಳಿಗೆ ಒಂದು ದಾರಿಯನ್ನು ತೋರಿಸಿ, ಒಬ್ಬರು ಕಾರ್ಪೆಂಟರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ, ಇನ್ನೊಬ್ಬರು ರೈತರಾಗಿದ್ದಾರೆ. ಇವರ ಒಂದು ಸಾಧನೆ ಏನಂದರೆ, ತಮ್ಮಲ್ಲಿ ಇರ್ತಕ್ಕಂತಹ ಒಂದು 7 ಎಕರೆ ಜಮೀನಿಗೆ ಬರಡು ಭೂಮಿಯನ್ನು ಒಂದು ಫಲವತ್ತ ಭೂಮಿಯಾಗಿ ಪರಿವರ್ತಿಸಿ, ಈಗ ಇವರು ತೆಂಗು, ಅಡಿಕೆ ಜೊತೆಯಲ್ಲಿ ಬೇರೆ ಬೆಳೆಗಳನ್ನ ಬೆಳೆದು ಕೃಷಿ ಮಹಿಳೆಯಾಗಿ ಜೀವನವನ್ನು ಸಾಗಿಸ್ತಾ ಇದ್ದಾರೆ.
ಇವರ ಮೊಮ್ಮಕ್ಕಳು ಹೇಳಬೇಕು, ಮೊಮ್ಮಕ್ಕಳು ಭಾಳ ಒಂದು ಉನ್ನತ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಹಿರಿಯ ಮಕ್ಕಳು ಮೊದಲನೆಯವರು ಪ್ರತಿಷ್ಠಿತ ಕಂಪನಿಯಾದ HALನಲ್ಲಿ ಮ್ಯಾನೇಜರ್ ಆಗಿದ್ದಾರೆ. ಅವರ ದ್ವಿತೀಯ ಪುತ್ರರು IPS ಅಧಿಕಾರಿಯಾಗಿದ್ದಾರೆ. ತೃತೀಯ ಪುತ್ರರು ನೇವಿಯಲ್ಲಿ ಅವರು ಮ್ಯಾನೇಜರ್ ಆಗಿದ್ದಾರೆ. ಇನ್ನು ದ್ವಿತೀಯ ಮಗಳ ಪ್ರಥಮ ಪುತ್ರನು ಸಾಫ್ಟ್ವೇರ್ ಇಂಜಿನಿಯರು. ದ್ವಿತೀಯ ಮಗನೂ ಸಹ ಸಾಫ್ಟ್ವೇರ್ ವೃತ್ತಿಯಲ್ಲಿ ಇದ್ದಾರೆ. ಇನ್ನು ತೃತೀಯ ಪುತ್ರಿಯ ಮಕ್ಕಳು ಸಹ ಉದಯೋನ್ಮುಖ ಒಂದು ಇದರ ರೀತಿಯಲ್ಲಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದಿ ಭಾವಿ ಇಂಜಿನಿಯರ್ಗಳಾಗಲು ಸ್ವಲ್ಪ ದಿವಸಗಳೇ ಇವೆ. ಇನ್ನು ಚತುರ್ಥ ಪುತ್ರಿಯ ಮಗಳಿಗೆ ವಿದ್ಯಾಶ್ರೀಯವಂತಹ ಪ್ರತಿಭಾನ್ವಿತ ಮಗಳು ಇದ್ದಾರೆ. ಅವಳು ಸದ್ಯದಲ್ಲೇ ಯಾವುದಾದರೂ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಒಂದು ಕೆಲಸವನ್ನು ನಿರ್ವಹಿಸಲಿದ್ದಾರೆ. ಇನ್ನು 5ನೆಯ ಹೆಣ್ಣು ಮಗನು ಭಾಳ ಬುದ್ಧಿವಂತನು. ಇವನು ಸಹ ಡಾಕ್ಟರ್, ಇಂಜಿನಿಯರ್ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಇನ್ನು 6ನೆಯ ಮಗನೂ ಸಹ ಇಂಜಿನಿಯರ್ ಆಗಿದ್ದಾನೆ. ಅವನು ಇಂಜಿನಿಯರ್ ಆಗುವ ಒಂದು ಇದಿದೆ. ಈ ಕುಟುಂಬದ ಒಂದು ಆಶ್ಚರ್ಯಕರ ರೀತಿ ಅಂದರೆ ಒಬ್ಬ ಮಗನಿಗೆ 2 ತಾಯಿಯರು ಇರುವುದು ವಿಶೇಷ. ಹಾಗಾಗಿ ಭಾಳ ಸಂತೋಷದಿಂದ ಸುಖಿ ಕುಟುಂಬವನ್ನು ನಡೆಸುತ್ತಿದ್ದಾರೆ. ಈ ನಮ್ಮ ಲಕ್ಷ್ಮೀ ದೇವಮ್ಮನವರಂಥವರನ್ನು ಈ ರಾಜ್ಯ ಸರ್ಕಾರ ಕಡೆಗಣಿಸಿ ಯಾವುದೇ ಒಂದು ಪ್ರಶಸ್ತಿಯನ್ನು ಕೊಡದೇ ಇರುವುದು ನಮ್ಮೆಲ್ಲರ ದುರದೃಷ್ಟಕರ ಸಂಗತಿಯಾಗಿದೆ. ಈ ಒಂದು ವಿಡಿಯೋವನ್ನು ನೋಡಿದಂತಹ ಉನ್ನತ ಅಧಿಕಾರಿಗಳು ದಯವಿಟ್ಟು ಲಕ್ಷ್ಮೀದೇವಮ್ಮನವರ ಒಂದು ಸಾಧನೆಯನ್ನು ಪರಿಗಣಿಸಿ ಅವರಿಗೆ ಕೃಷಿಗೆ ಸಂಬಂಧಪಟ್ಟ ಉನ್ನತ ಯಾವುದಾದರೂ ಯಾವ ಪ್ರಶಸ್ತಿಯನ್ನು ಕೊಟ್ಟು ಅವರಿಗೆ ಒಂದು ಬೇರೆಯವರಿಗೆ ಒಂದು ಮಾರ್ಗದರ್ಶಿಯಾಗಿ ಇರಲು ಸರ್ಕಾರವು ಪ್ರೋತ್ಸಾಹಿಸಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥನೆ. ಇದು ನನ್ನ ವಿನಂತಿ. ನಮಸ್ತೆ.